ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯ. ಅಯ್ಯಪ್ಪ ಸ್ವಾಮಿಯವರ ಒಂದು ದಿವ್ಯ ಪಾದಕ್ಕೆ ನಾನು ಹಣಿಭಾಗಿಸಿ ಎರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನಗೆ ತಿಳಿದಷ್ಟು ಅಯ್ಯಪ್ಪ ಸ್ವಾಮಿಯವರ ಆಚರಣೆ ಅಂದ್ರೆ ಈ ನಮ್ಮ ಸಂಸಾರಸ್ಥರಿಗೆ ಒಂದು ಅದ್ಭುತ ಅನುಷ್ಠಾನ ಭಾಗ್ಯ ಸಿಕ್ಕಂಗೆ. ಅದನ್ನು ನಾವು ಸರಿಯಾಗಿ ಆಚರಣೆ ಮಾಡಿ ಸದುಪಯೋಗ ಮಾಡ್ಕೊಂಡೆಪ್ಪ ಅಂತಂದ್ರೆ ಸಾರ್ಥಕ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಇದು ಒಂದು. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಮಾಲೆ ಹಾಕೋತೀವಿ, ನಾವು ಆಚರಣೆ ಮಾಡಿ ಶಬರಿಮಲೆ ಹೋಗ್ತೇವೆ ಅನ್ನೋದು ಮುಖ್ಯ ಇಲ್ಲ. ನಾವು ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗ್ತೇವೆ ಅನ್ನೋದು ಭಾಳ ಮುಖ್ಯ ಅದ. ಈ ನಾ ಹೇಳೋ ಮಾತುಗಳು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅನ್ವಯಿಸ್ತದೆ. ದಯವಿಟ್ಟು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಶ್ರದ್ಧೆಯಿಂದ ನಿಷ್ಠೆತನದಿಂದ ನಾವು ಮನಸ್ಸು ಶುದ್ಧೀಕರಣ ಎಷ್ಟು ದಿನ ಆಚರಣೆ ಮಾಡಿದ್ದೀವಿ ಅನ್ನೋದು ಮುಖ್ಯ ಇಲ್ಲ, ನಾವು ಮನಸ್ಸು ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಮಾಡ್ಕೊಂಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಅದ. ಅದಕ್ಕೆ ದಯವಿಟ್ಟು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಮನಸ್ಸು ಶುದ್ಧೀಕರಣ ಮಾಡಿಕೊಂಡು ಭವ್ಯವಾದ ಅಯ್ಯಪ್ಪ ಸ್ವಾಮಿಯವರ ಒಂದು ಇರುಮುಡಿ ಹೊತ್ತು 18 ಮೆಟ್ಟಲುಗಳು ಏರಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು. ಇನ್ನೊಂದು ಇವತ್ತು 9ನೇ ತಾರೀಕು ನಮ್ಮ ಯಡ್ರಾಮಿ ಒಳಗೆ ನಮ್ಮ ಶಿಷ್ಯರಾದ 12 ಜನ ಕನ್ಯಾಸ್ವಾಮಿಗಳು ಅಂದ್ರೆ ಪ್ರಪ್ರಥಮ ಮಾಲೆ ಧರಿಸ್ಕೊಂಡವರು 12 ಜನ ಇವತ್ತು ಒಂದು ಅಯ್ಯಪ್ಪ ಸ್ವಾಮಿಯವರ ಅದ್ಭುತ ಮಹಾಪೂಜೆ ಮತ್ತು ಇರುಮುಡಿ ಪೂಜೆ ಮತ್ತು 18 ಮೆಟ್ಟಿಲುಗಳ ಪೂಜೆ ಮಾಡ್ಯಾರ. ಅದು ದಿವ್ಯವಾದ. ಮತ್ತು ಆ ಊರ ಗ್ರಾಮದ ಎಲ್ಲ ಜನರು ಎಲ್ಲ ಭಕ್ತರು ಅದಕ್ಕೆ 100ಕ್ಕೆ 100 ಬಂದು ಅವರು ಶ್ರಮಪಟ್ಟು ಮತ್ತು ಅವರು ಅದಕ್ಕೆ ಅನುಕೂಲ ಮಾಡಿಕೊಟ್ಟು ಇವತ್ತು ನಾನೇ ಬಂದಿನಪ್ಪ ಅಂತಂದ್ರೆ ಒಂದು ಶಬರಿಮಲೆದಾಗ ನಿತ್ತಂಗೆ ಇವತ್ತು ನಮ್ಮಲ್ಲಿ ಯಡ್ರಾಮಿ ಒಳಗೆ ನಿತ್ತಂಗೆ ಆಗಿಬಿಟ್ಟದ. ಅಂಥ ಅದ್ಭುತ ಒಂದು ಪೂಜೆ ಮಾಡಿದ್ದಾರೆ. ಅವರಿಗೆಲ್ಲ ಅಯ್ಯಪ್ಪ ಸ್ವಾಮಿ ಅನುಗ್ರಹಿಸಲಿ, 106 ವರ್ಷ ಆಯುಷ್ಯ ಕೊಡಲಿ, ಅವರ ಮನೆಯೊಳಗೆ ಏನು ಕಷ್ಟಗಳು ಬರ್ತಾವೆ ಅದೆಲ್ಲ ಪರಿಹರಿಸಲಿ ಅಂಥೇಳಿ ನಾನು ಅಯ್ಯಪ್ಪ ಸ್ವಾಮಿಯವರಿಗೆ ಕೇಳ್ಕೊತಾ ಇದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ.